ನಿನ್ನೆ ಒಬ್ಬನ ಹತ್ರ ಹೋಗಿದ್ದೆ, ಶಿರ್ಸಿ ಹತ್ರ, ಮಧುಕೇಶ್ವರ ಹೆಗಡೆ ಅಂತ. 8ನೇ ಎತ್ತೇನ ಪಾಸ್ ಆದಂತ ಮನುಷ್ಯ, ಹೋಟೆಲ್ ನಲ್ಲಿ ಮಾಣಿಯಾಗಿ ಕೆಲಸ ಮಾಡ್ತಾ ಇರುವಂತ ಮನುಷ್ಯ. ಯಾರೋ ಊರವ್ರು ಭೇಟಿ ಆದಾಗ ನಾಚಿಕೆ ಅನ್ಸಿ ಹೋಟೆಲ್ ಬಿಟ್ಟು ಮತ್ತೆ ಊರಿಗೆ ಬಂದ್ರೆ ಯಾರು 500 ರೂಪಾಯಿ ಕೊಡ್ತಾ ಇರ್ಲಿಲ್ಲ, ಇರ್ಲಿಕ್ ಮನೆ ಇರ್ಲಿಲ್ಲ ಅವನ ಹತ್ರ. ಆ ಮನುಷ್ಯ ಇವ್ರ ಕಾಲ್ ಹಿಡಿದು 500 ರೂಪಾಯಿ ಅಂತೆ 20,000 ರೂಪಾಯಿಗಳನ್ನ ಸಂಗ್ರಹ ಮಾಡಿ ಜೇನು ಪೆಟ್ಟಿಗೆಗಳನ್ನ ಖರೀದಿಸಿ ಜೇನು ಸಾಕಾಣಿಕೆಯನ್ನ ಮಾಡಿ ಇವತ್ತಿನ ದಿವಸ, ನಿನ್ನೆ ನನ್ಗೆ ಹೇಳ್ದ ಮಧುಕೇಶ್ವರ, 2,28,00,000 ರೂಪಾಯಿಗಳನ್ನ ಪ್ರತಿ ವರ್ಷ ನಾನು ಗಳಿಸ್ತಾ ಇದ್ದೀನಿ ಅಂತ. ಅವನು ಈಗ ಸುಮಾರು 50 ರಿಂದ 60 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದಾನೆ. ಬರೀ ಇದು ಒಂದೇ ವ್ಯವಸಾಯದಲ್ಲಿ. ಜೇನು ಹುಳುಗಳ ಪಕ್ಕಕ್ಕೆ ಏನು ಪರಾಗ ಅಂಟುಕೊಂಡಿರ್ತಲ್ಲ, ಆ ಪರಾಗವನ್ನು ಸಹಿತ ಉದುರಿಸಿಕೊಳ್ಳುವಂತ ವ್ಯವಸ್ಥೆ ಮಾಡಿ ಆ ಪರಾಗವನ್ನು 30,000 ರೂಪಾಯಿ ಕೆಜಿ ಮಾರಾಟ ಮಾಡ್ತಾರೆ. ಅದ್ರ ಮೇಣವನ್ನ 10,000 ರೂಪಾಯಿ ಕಿಲೋ ಮಾರಾಟ ಮಾಡ್ತಾರೆ. ಇನ್ನೊಂದು ಇರುತ್ತೆ, ಆ ಹುಳು ಯಾರಿಗಾದ್ರೂ ಕಚ್ಚಿತು ಅಂದ್ರ ಅದರಿಂದ ಬರುವಂತ ಒಂದು ಕಣ ಅದು 1.5 ರಿಂದ 2 ಲಕ್ಷ ರೂಪಾಯಿಗೆ ಕೆಜಿ ಇದೆ. ಅದನ್ನು ಸಹಿತ ಸಂಗ್ರಹ ಮಾಡ್ತಾ ಇದ್ದ. ಅವನ ಮನೆಗೆ ಬೇರೆ ಬೇರೆ ರೋಗಗಳ ಜನರು ಬರ್ತಾರೆ, ಅವ್ರಿಗೆ ಜೇನು ಹುಳುಗಳನ್ನ ಕಚ್ಚಿಸ್ತಾನೆ. ಕಚ್ಚಿಸೋದ್ರಿಂದ ಆ ರೋಗ ಕಡಿಮೆ ಆಗುತ್ತೆ. ಒಬ್ಬನಿಗೆ 1 ಹುಳ ಕಚ್ಚಿದ್ರೆ 400 ರೂಪಾಯಿ ಕೊಡ್ತಾರೆ ಅವರು.